ಮ್ಯಾಮ್ ಈಗ ಅವ್ರು ಬಂದು ಕತೆ ಅಪ್ರೋಚ್ ಮಾಡಿದ್ರು, ನೀವು ಚಾಲೆಂಜ್ ಅಂತ ಆಕ್ಸೆಪ್ಟ್ ಮಾಡಿದ್ರಿ. ಬಟ್ ಶೂಟಿಂಗ್ ಅಂತ ಅಂದಾಗ ನೀವು ನಿಮ್ಮ ಪಾತ್ರಕ್ಕೆ ಯಾವುದಾದ್ರೂ ತಯಾರಿಯನ್ನು ಮಾಡಬೇಕಾದ್ರೆ ಆ ರಿಯಲ್ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಒಂದಷ್ಟು ಇನ್ಪುಟ್ಸನ್ನು ತಗೊಂಡಿದ್ದು ಹಿ ಈಸ್ ಗುಡ್ ಎನಫ್. ತುಂಬಾ ನಾಲೆಡ್ಜಬಲ್ ಪರ್ಸನ್. ಇವ್ರ ಜೊತೆ ನೀವು ಮಾತಾಡಕ್ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಸೊ ಇವ್ರ ಸ್ಟೋರಿ ನರೇಟ್ ಮಾಡುವಾಗ ಅಥವಾ ಸ್ಕ್ರಿಪ್ಟ್ ರೀಡಿಂಗ್, ನನ್ನ ಪಾತ್ರದ ಬಗ್ಗೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಕೊಡುವಾಗ ಇವ್ರು ಸಾಕಷ್ಟು ಉಪಕಥೆಗಳನ್ನು ಕೂಡ ನರೇಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರದೇ ಆದಂತಹ ಅನುಭವಗಳಿರ್ಬೋದು, ಅವ್ರು ಯಾರಿಗೆ ಕೌನ್ಸಿಲಿಂಗ್ ಮಾಡ್ತಾರೋ ಅಥವಾ ಅದನ್ನೆಲ್ಲ ಹೇಳಿದಾಗ ದೋಸ್ ವೇರ್ ಮೈ ಇನ್ಪುಟ್ಸ್. ಸೊ ಹಾಗಾಗಿ ಅದು ನನಗೆ ಬಹಳ ಹೆಲ್ಪ್ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ಆನ್ ಸೆಟ್ ಅವ್ರು ಇದ್ದಿದ್ರಿಂದ ಇಟ್ ವಾಸ್ ಏನು ಬೋನಸ್ ನನಗೆ. ಮೂರಲ್ಲಿ ಯಾರ ಹತ್ರ ಆದ್ರೂ ಕೌನ್ಸಿಲಿಂಗ್ ಯಾರಾದ್ರೂ ಹೋಗಿದ್ರಾ, ಯಾರ ಹತ್ರ ಬೇಕು ಅಂತಂದ? ಸೈಕಾಟ್ರಿಸ್ಟ್ ಕೌನ್ಸಿಲಿಂಗ್ ಈಗ ನಾನು ಹೋಗಿದ್ದೀನಿ. ಐ ಹ್ಯಾವ್ ನೋ ಶೇಮ್ ಇನ್ ಇದು. ಎಸ್, ಬೇಕಾಗುತ್ತೆ. ಕೆಲವೊಂದು ಸರಿ ಲೈಫ್ ಗೋಸ್ ಥ್ರೂ ಲಾಟ್ ಆಫ್ ಟರ್ಮಾಯ್ಲ್. ನಾನು ತುಂಬ ಸೈಕಾಟ್ರಿಸ್ಟ್ ಕೌನ್ಸಿಲಿಂಗ್ ನಾನು ಇಮಿಟೇಷನ್ ಥೆರಪಿನೇ ತೊಗೊಂಡಿದ್ದೀನಿ. ಬಿಕಾಸ್ ನಾನು 3 days ಕೋಮಾಗಿ ಹೋಗಿದ್ದೆ. February 27, 2021 ನಾನು ಡೆಂಗ್ಯೂ ಕೋವಿಡ್ ಎರಡೂ ಒಟ್ಟಿಗೆ ಆಗಿ 3 days ಕೋಮಾ, 4 days ಲೈಫ್ ಸಪೋರ್ಟ್, 29 days ಆಫ್ ಹಾಸ್ಪಿಟಲೈಸೇಷನ್ ವಿತ್ ಟೆಂಪರರಿ ಮೆಮೊರಿ ಲಾಸ್. ಇಷ್ಟ ಆಗಿತ್ತು ನನಗೆ. ಬ್ರಷ್ ಮಾಡೋದು, ಮುಖ ತೊಳೆಯೋದು, ಊಟ ಮಾಡೋದು ಮರ್ತು ಹೋಗಿತ್ತು. ಸೊ ಪಕ್ಕದಲ್ಲಿ ಒಬ್ರು ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿ ತೋರಿಸಿದ್ರೆ ಅದನ್ನ ಇಮಿಟೇಷನ್ ಥೆರಪಿ ಅಂತ ಹೇಳ್ತಾರೆ. ನಾನು ಅದನ್ನು ಫಾಲೋ ಮಾಡೋದು. ಆ ಮಂಗನ ಕತೆ ಬರ್ತಿತ್ತು ಗೊತ್ತಾ, ಕ್ಯಾಪಸಿ, ಆ ಥರ. ಸೊ ಐ ಹ್ಯಾಡ್ ಟು ಡೂ ದ್ಯಾಟ್. ಸೊ ಆಮೇಲೆ ತುಂಬ ಸರಿ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೈಕ್ಯಾಟ್ರಿ ಇದು ಸಜೆಷನ್ಸ್, ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಅಂತ, ಶಿ ಈಸ್ ದ ವೆರಿ ರಿನೌಂಡ್ ಸೈಕ್ಯಾಟ್ರಿಸ್ಟ್. ಅವರು ಇದಕ್ಕೆ ಡೇ ವೈಸ್ ಕನ್ಸಲ್ಟಿಂಗ್ ಮಾಡಿದ್ದಾರೆ. ಅಂದರೆ ಪ್ರತಿ ದಿವಸದ ಶೂಟನ್ನು, ಎಸ್ಪೆಷಲಿ ವೆನ್ ಇಟ್ ಈಸ್ ಅಬೌಟ್ ಮೆಡಿಕಲ್ ವಿಷಯಗಳನ್ನ ಶೂಟ್ ಮಾಡಬೇಕಾದ್ರೆ ಅವ್ರಿಗೊಂದು ಅಪ್ಡೇಟ್ ಕೊಡ್ತಾ ಇದ್ದೆ. ನಾವು ಈ ಥರ ಶೂಟ್ ಮಾಡಿದ್ದೀವಿ, ಈ ಥರ ಪ್ರಿಸ್ಕ್ರಿಪ್ಷನ್ಸ್ ಯೂಸ್ ಮಾಡಿದ್ದೀವಿ, ಈ ಥರ ಸಿಂಪ್ಟಮ್ಸ್, ಇದು ಸರಿನಾ? ಆಮೇಲೆ ಅವ್ರು ಕೆಲವೊಂದು ಹೇಳ್ತಿದ್ರು ಇಷ್ಟೊಂದಾಗಲ್ಲ ಅಂತ. ಅದು ಸಿನಿಮ್ಯಾಟಿಕ್ ಲಿಬರ್ಟಿ ಒಂಚೂರು ತಗೋಬೇಕಾಗುತ್ತೆ. ಒಂದು 5-10% ಸಿನಿಮ್ಯಾಟಿಕ್ ಲಿಬರ್ಟಿನ ತಗೊಳ್ಳೇಬೇಕಾಗುತ್ತೆ. ಎಕ್ಸಾಜುರೇಟೆಡ್ ರಿಯಾಲಿಟಿ ಕೊಡಬೇಕಾಗುತ್ತೆ. ಸೊ ಎಸ್, ಐ ಹ್ಯಾವ್ ಟೇಕನ್ ದ ಕೌನ್ಸಿಲಿಂಗ್. ತುಂಬ ಬೇಕಾಗುತ್ತೆ ಕೂಡ ನಮ್ಮ ದೇಶದಲ್ಲಿ. ಇದು ತುಂಬ, ನಾನು ಸ್ವಲ್ಪ ಹೊರಗಡೆ ಏನೋ ಇದ್ದು ಬಂದಿದ್ದರಿಂದ ಇಟ್ಸ್ ನಾಟ್ ಅ ವೆರಿ ಆರ್ಡಿನರಿ ಥಿಂಗ್ ಟು ಟೇಕ್ ಕೌನ್ಸಿಲಿಂಗ್. US ಅಲ್ಲೆಲ್ಲ ಅಥವಾ ಬೇರೆ ಕಂಟ್ರೀಸಲ್ಲೆಲ್ಲ ಇಟ್ಸ್ ವೆರಿ ಕಾಮನ್. ಅಂದರೆ ರೀಜನಲ್ಲಿ ನಾವು ಹೇಗೆ ಬಾಡಿ ಚೆಕಪ್ ಮಾಡಿಸ್ತೀವೋ ಅಥವಾ ನಾವು ಏನೋ ಒಂದು ಡೆಂಟಲ್ ಚೆಕಪ್ ಮಾಡಿಸ್ತೀವೋ, ನಮ್ಮ ಎನರ್ಜೀಸ್ ಅಥವಾ ನಮ್ಮ ಆರಸ್, ನಮ್ಮ ಸ್ಟೇಟ್ ಆಫ್ ಮೈಂಡ್ ಚೆಕಪ್ ಮಾಡಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ನಮ್ಮ ಚಾಯ್ಸಸ್ ಹೇಗಾಗ್ತಿದೆ, ಮತ್ತು ನಾವು ಯಾವ್ದಾದ್ರು ಸ್ಟ್ರೆಸ್ಸಲ್ಲಿ ಇದ್ದೀವ, ಆ ಸ್ಟ್ರೆಸ್ಸಿಗೆ ನಮ್ಮ ರೆಸ್ಪಾನ್ಸ್. ಆ್ಯಕ್ಚುಲಿ ಸಮಸ್ಯೆಗಳು ಪ್ರಾಬ್ಲಮ್ ಅಲ್ಲ, ಸಮಸ್ಯೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಪ್ರಾಬ್ಲಮ್. ಸಮಸ್ಯೆಗಳನ್ನ ನಾವು ಹೇಗೆ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಐ ಥಿಂಕ್ ಪ್ರತಿಯೊಬ್ಬರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಹೌದು ಹೌದು ಹೌದು. ಸೊ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ. ಸೊ ಎಸ್, ಐ ಹ್ಯಾವ್ ಟೇಕನ್ ಕೌನ್ಸಿಲಿಂಗ್ ಆ್ಯಂಡ್ ಐ ಇನ್ಸಿಸ್ಟ್ ತುಂಬ ಜನ ಕೌನ್ಸಿಲಿಂಗ್ ತಗೋಬೇಕು ಅಂತ. ಬಿಕಾಸ್ ಬೇಕಾಗುತ್ತೆ. ಅದು ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಒಂದು ಜ್ವರಕ್ಕೆ ಸುಮ್ಮನೆ ಪ್ಯಾರಾಸಿಟಮಾಲ್ ತಗೋತೀವಿ, ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಿರೋ ಇಂಜಿನೇ ಇಲ್ಲಿದೆ, ಅದಕ್ಕೆ ಯಾಕೆ ತಗೋಬಾರ್ದು, ರೈಟ್? ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಬಟ್ ಬರೀ ಅಷ್ಟು ಮಾತ್ರ ಮಾಡ್ತಾರೆ ಅಥವಾ ಬೇರೆ ಕ್ಯಾರೆಕ್ಟರೈಸೇಷನ್ ಮತ್ತೆ ಸಿನಿಮಾದಲ್ಲಿ ಏನಾದರೂ ಬರ್ತಿಲ್ಲ ತಾನೆ? ಐ ಹೋಪ್ ನಾಟ್. ಇಲ್ಲ, ಅದಾಗಿದ್ದು 2021 ಬರವಣಿಗೆ ಶುರುವಾಗಿದ್ದು 2022 ಅಷ್ಟೊತ್ತಿಗಾಗಲೇ ಸುಮಾರು ಬದಲಾವಣೆಗಳು ಒಳಗಡೆ ಹೊರಗಡೆ ಎಲ್ಲ ಆಗಿತ್ತು. ಸೊ ಹಾಗಾಗಿ ಎಸ್, ಮೊದಲ ಸಿನಿಮಾ ಇದು. ಮೊದಲ ಸಿನಿಮಾಗೆ ಈ ಥರದ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಯಾಕೆ? ಆ್ಯಂಡ್ ಹಾಗೆಯೇ ನಿಮ್ಮ ಒಂದು ಸಿನಿಮಾದಲ್ಲಿ ಈ ಕಲಾವಿದರ ಒಂದು ಪಾತ್ರ ಎಷ್ಟಿದೆ ಅಂತ? ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನಿಮ್ಗೆ ಉತ್ತರ ಕೊಡಬೇಕು ಅಂದರೆ ಈ ಕ್ಯಾರೆಕ್ಟರ್ ಯಾಕೆ ಅಥವಾ ಈ ಕತೆ ಯಾಕೆ ಅಂತ. ಈ ಕತೆ ನನಗೆ ಶುರುವಾಗಿದ್ದು ಅಥವಾ ಈ ಕಥೆಯ ಮೂಲ ಶುರುವಾಗಿದ್ದು ನನಗೆ 2012-13 ಐ ವಾಂಟೆಡ್ ಟು ಬಿ ಅ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಆಮೇಲೆ ಮದುವೆ ಆಯಿತು ಬಿಡಿ. ಅಂದರೆ ಅದಕ್ಕೆ ಏನು ಸರ್ ಸಂಬಂಧ? ಅಂದರೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂದರೆ ನೀವು ದೆವ್ವ ಭೂತಗಳು ಇದಾವೋ ಇಲ್ವೋ ಅಥವಾ ಅದರ ಅನುಭವಗಳನ್ನು ಕ್ಯಾಪ್ಚರ್ ಮಾಡಿ ಅದನ್ನ ಅನಾಲಿಸಿಸ್ ಮಾಡುವಂಥ ಕೆಲಸ. ಸೊ ಐ ವಾಂಟೆಡ್ ಟು ಬಿ ದ್ಯಾಟ್. ಆಮೇಲೆ ಮದುವೆ ಆಯ್ತು ಅಂದಮೇಲೆ ಅಂದ್ರೆ ಮನೇಲಿ ಭೂತ ಬಂತು ಇಲ್ಲ ಸರ್, ನಾನು ಮನೆಗೆ ಹೋಗ್ಬೇಕು ಅಂದ್ರೆ ಸೆಟ್ಟಿಂಗ್ ಇಟ್ ಆನ್ ಅ ಲೈಟರ್ ನೋಟ್. ಬಟ್ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ತುಂಬಾ ರಿಸ್ಕ್ಗಳನ್ನು ತಗೋಬೇಕಾಗುತ್ತೆ. ಆ ಥರ ಜಾಗಗಳಿಗೆಲ್ಲ ಹೋಗ್ಬೇಕಾದ್ರೆ ಯು ಡೋಂಟ್ ನೋ ವಾಟ್ ಯು ಕ್ಯಾರಿ ಬ್ಯಾಕ್, ಮಾನಸಿಕವಾಗಿ ಅಥವಾ ಏನೋ ಒಂದು ಎಕ್ಸ್ಟರ್ನಲ್ ಪ್ರೆಸೆನ್ಸ್ ಇಂದ ಆ ಥರ ಅನುಭವಗಳು ಸುಮಾರು ಆಗಿದೆ. ನೀವು ಅಂದರೆ ನಾವು ಮಾಡೋ ಯಾವುದೋ ಒಂದು ಎಕ್ಸಾಜುರೇಟೆಡ್ ಕೆಲಸಗಳಿಗೆ ನಾವು ಮಾತ್ರ ಹೊಣೆಗಾರರಾಗಿದ್ರೆ, ಈಗ ಯಾರೋ 2 wheelerಗಳು ಓಡಿಸ್ತಾರೆ ನೋಡಿ, ಹೆಂಗ್ ಅಡ್ಡದಿಡ್ಡಿ ಓಡಿಸ್ಕೊಂಡು ಹೋಗ್ತಾರೆ, ಅವಾಗ ಏನೋ ಪ್ರಾಬ್ಲಮ್ ಆದರೆ ಅವ್ರೊಬ್ರಿಗಾಗಲ್ಲ, ಹಿಂದೆ ಕೂತವ್ರಿಗಾಗುತ್ತೆ, ಮುಂದೆ ಯಾರಿಗೋ ಗುದ್ದಿದ್ರೆ ಅವ್ರಿಗಾಗತ್ತೆ. ಹಾಗಾಗಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಇದನ್ನೆಲ್ಲ ಬೇಡ. ಬಟ್ ಆ ಥಾಟ್ ಒಳಗಡೆ ಇದ್ದೇ ಇರುತ್ತೆ. ಅವಾಗ ಶುರುವಾಗಿದ್ದು ನನಗೆ ಈ ಪ್ರಶ್ನೆಗಳು. ಅಂದರೆ ಸತ್ಯ ಅಂದ್ರೆ ಏನು,
ರಿಯಾಲಿಟಿ ಅಂದರೆ ಏನು, ನಮಗೆ ಅರ್ಥ ಆಗೋ ಸತ್ಯನ ಸ್ವಲ್ಪ ಮೆಂಟಲಿ ಡೀಪ್ ಹೋಗೋಣ ಅಂಥೇಳಿ ಹೋಗ್ತಾ ಸ್ವಲ್ಪ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಕೂತಿದ್ದು. ಬಟ್ ನನ್ನ ರಿಸರ್ಚ್ಗಳನ್ನೆಲ್ಲ ಸಿನಿಮಾದಲ್ಲಿ ತೋರ್ಸಕ್ಕೆ ಹೋದರೆ ಬೋರಿಂಗ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇಂಟ್ರೀಗಿಂಗ್ ಎಂಟರ್ಟೈನಿಂಗ್ ಆಗಿ ನಾವೆಲ್ಲ ಮಾತಾಡ್ತಿರೋ ತುಂಬ ಹೆವಿ ಅನ್ನಿಸ್ತಿದೆ ನಿಮಗೆ. ಆದರೆ ಸಿನಿಮಾದಲ್ಲಿ 58 ನಿಮಿಷ ಟೋಟಲ್ ಕಾಮಿಡಿ ಇದೆ. ಇಟ್ಸ್ ಫಸ್ಟ್ ಹಾಫ್ ಇಸ್ ಅ ಟೋಟಲ್ ಕಾಮಿಡಿ ಸಿನಿಮಾ. ಬಿಕಾಸ್ ತುಂಬಾ ಲೈಟ್ ಹಾರ್ಟೆಡ್ ಆಗಿ ನಾವು ವಿಷಯಗಳನ್ನು ಹೇಳ್ಬೇಕಾಗತ್ತೆ. ತುಂಬಾ ಹೆವಿ ಆಗಿ ಹೇಳಿದ್ರೆ ಗುರು ಮನೆಯಲ್ಲೂ ಅದೇ, ಸಿನಿಮಾ ಥಿಯೇಟರ್ಲ್ಲೂ ಅದೇ ಅಂದ್ಬಿಟ್ರೆ ಸೊ ಬೈಕೊಂಡು ಹಂಗಾಗಿ ಇಟ್ಸ್ ಅ ಹೆವಿ ಸಬ್ಜೆಕ್ಟ್ ನೆರೇಟೆಡ್ ವೆರಿ ಲೈಟ್ಲಿ ಅಂತ ಅನ್ಸುತ್ತೆ. ಮೇಡಮ್, ಈಗ ನಿಮ್ಗೆ ಮೇಡಮ್ ಸರ್ ಆವಾಗಲೇ ಹೇಳ್ತಾ ಇದ್ರು, ಸತ್ಯ ಮತ್ತೆ ಕಾಲ್ಪನಿಕಗಳ ಮಧ್ಯೆ ಕರುಣೆ ಮತ್ತೆ ಪ್ರೀತಿ. ಕರುಣೆ ಬೇಕು ಅನ್ಸುತ್ತೆ, ಪ್ರೀತಿ ಬೇಡ ಅನ್ಸುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಸೀರಿಯಲ್ ಬೇಡ, ಸಿನಿಮಾ ಬೇಕು ಅಂತ ಅನ್ಸಿದ್ಯಾ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ ಮೇಡಮ್ ಅವ್ರದ್ದು ಸ್ಮಾಲ್ ಸ್ಕ್ರೀನ್ ಶಾರ್ಟ್ ಮೂವಿಯಲ್ಲೂ ಯಾರಿಗೂ ಬಿಟ್ಕೊಡ್ತಿಲ್ಲ, ಸೀರಿಯಲ್ಸ್ ಅಲ್ಲೂ ಯಾರಿಗೂ ಬಿಟ್ಕೊಡ್ತಿಲ್ಲ, ಸಿನಿಮಾಗಳಲ್ಲೂ ಯಾರಿಗೂ ಬಿಟ್ಕೊಡ್ತಿಲ್ಲ. ಹೌದೌದು. ಅಂದ್ರೆ ನಾನು ನಾರ್ಮಲ್ ಹ್ಯೂಮನ್ ಬೀಯಿಂಗು, ನಾರ್ಮಲ್ ಮನುಷ್ಯ. ಪ್ರತಿಯೊಂದು ಎಮೋಷನ್ ಬಂದು ಹೋಗುತ್ತೆ. ಸೊ ಖಂಡಿತವಾಗಿಯೂ ಅನಿಸಿದೆ, ಅನಿಸೋದ್ರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ಯು ಹ್ಯಾವ್ ಟು ಬಿ ಆನೆಸ್ಟ್. ನಾವೇನೇ ಮಾಡಿದ್ರು ಸುಮ್ಮನೆ ಅಲ್ಲಿ ಪ್ರೆಸೆನ್ಸ್ ಇದ್ರೆ ಸಾಲದು, ಯು ಶುಡ್ ಲಿವ್ ದೇರ್ ಅಲ್ವಾ, ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅಫ್ಕೋರ್ಸ್ ನನಗೆ ಅನಿಸಿದೆ, ಅದು ಖಂಡಿತವಾಗಿಯೂ ಅನಿಸಿದೆ. ಅಂದರೆ ಸುಮ್ಮನೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗೇನೂ ಅನಿಸ್ತಾ ಇಲ್ಲ ಅಂದಾಗ ಐ ವಿಲ್ ಬಿ ಥಿಂಕಿಂಗ್ ಏನು ಮಾಡ್ತಾ ಇದ್ದೀನಿ ನಾನು, ಒಂದು ಪ್ರಶ್ನೆ ಬರುತ್ತೆ. ಕೆಲವೊಂದ್ಸಲ ಉತ್ತರ ಸಿಗುತ್ತೆ, ಕೆಲವೊಂದ್ಸಲ ಸಿಗಲ್ಲ, ಕೆಲವೊಂದ್ಸಲ ನಾರ್ಮಲ್ ಲೈಫ್ ಅಂತ ನಾವು ಹಾಗೆ ನಡ್ಕೊಂಡು ಹೊಟ್ಟೋಗ್ತೀನಿ. ಸೊ ಎಸ್, ಅನಿಸಿದೆ ಖಂಡಿತವಾಗಿ. ಅನ್ನಿಸ್ದಾಗ ಏನ್ ಮಾಡಿದ್ರಿ ಅಂತ ಅನ್ನಿಸ್ದಾಗ ನಾನು ಕೌನ್ಸಿಲಿಂಗ್ ಹೋಗಿಲ್ಲ? ಇಲ್ಲ, ನಾನೇ ಇಂಟ್ರಾಸ್ಪೆಕ್ಟ್ ಮಾಡ್ಕೋತೀನಿ ತುಂಬಾ. ನನಗೆ ನಾನೇ ಇಂಟ್ರಾಸ್ಪೆಕ್ಟ್ ಮಾಡ್ಕೋತೀನಿ. ನನ್ನ ಮಗನ ಹತ್ರ ಮಾತಾಡ್ತೀನಿ, ನನ್ನ ಗಂಡನ ಹತ್ರ ಮಾತಾಡ್ತೀನಿ. ಸೊ ಅವ್ರು ಆ ಟೈಮಿಗೆ ಏನೋ ಒಂದು ಸೊಲ್ಯೂಷನ್ ಕೊಡ್ತಾರೆ, ವಿಚ್ ಐ ಟೇಕ್ ಇಟ್. ಸೊ ದ್ಯಾಟ್ ಈಸ್ ವೆರಿ ಹೆಲ್ಪ್ಫುಲ್. ನನಗೆ ತುಂಬಾ ಸಹಾಯ ಆಗಿದೆ. ಆ್ಯಂಡ್ ಅಲ್ಟಿಮೇಟ್ಲಿ ಇನ್ ದಿ ಎಂಡ್ ನನಗೇನು ಬೇಕೋ ನಾನು ಅದನ್ನೇ ಮಾಡೋದು. ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.